ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ತೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ತೀನಿ, ಲವ್ ಬಗ್ಗೆ ಸಾಂಗ್ ಬರ್ತೀನಿ, ಮದರ್ ಬಗ್ಗೆ ಸಾಂಗ್ ಬರ್ತೀನಿ, ಅಣ್ಣ ತಮ್ಮ ಬಗ್ಗೆ ಸಾಂಗ್ ಬರ್ತೀನಿ. ಪ್ರತಿ ಹಂತದಲ್ಲೂ ಬೇರೆ 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 ಕಂಟೆಂಟ್ ಸಾಂಗ್ ಬರ್ತೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನನ್ನ ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರಾ. ಪ್ರೇಮ್ ಸಿನಿಮಾ ಬರ್ತದೆ ಅಂತಂದ್ರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರಾ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುವಣೆಯಾಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಹಾಕ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಂಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಲಗರ ರೀತಿಯಲ್ಲಿ ಆಗಲಿ ಬೇರೆ ಯಾರಿಗಾರು ವಹಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಾನೆ ಆಗಲಿ ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕಂದ್ರೆ ಇವತ್ತಿನವಾಗ ನಾನು ಮಾಡಿಲ್ಲ, ನಂಗೆ ಸಾಯೋರ್ಗು ನಾನು ಮಾಡೋದು ಇಲ್ಲ, ನನಗೆ ಅದು ಅವಶ್ಯಕತೆನೂ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಸೊ ನನಗದು ಗೊತ್ತಿಲ್ಲ. ನನ್ನ ಅರ್ಥದ ಪ್ರಕಾರ ನನ್ನ ಬರೀಬೇಕಾದ್ರೆ ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದೆ. ನಾನು ಮೀಡಿಯಾ ಮುಂದೆನೂ ಅದನ್ನು ಹೇಳಿದೆ. ನಾನು ಅದು ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ ನನ್ನ ಫ್ಯಾಮಿಲಿ ಆಗಲಿ ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ನಾನು ಒಬ್ಬ ಸಾಹಿತಿ ಆದಮೇಲೆ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಹಾಗೂ ಬರೀಬೇಕು, ಹೀಗೂ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ, ದಿಸ್ ಇಸ್ ಅ ಬಾಟಲ್ ಅದು. ಸೊ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನ ಫ್ಯಾಮಿಲಿನ ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲು ಎಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ, ಸೊ ಅದು ನಿಮಗೆ ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಥರದವ್ರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ, ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ ಎಲ್ಲರಿಗೂ. ಯಾಕೆಂದರೆ ನಾನು ಕ್ಷಮೆ ಕೇಳೋದು ತಪ್ಪೇನಿಲ್ಲ ನನಗೆ. ಏನಕ್ಕೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಅದರ ಮೇಲೆ ನಾನು ಹೋಗಿ ಜೀವನ ಮಾಡೋದಾಗ್ಲಿ, ಅದರ ಮೇಲೆ ನಾನು ಹೋಗಿ ಇನ್ನೊಂದು ಕೋಟೆ ಕಟ್ಟೋದಾಗ್ಲಿ ನನಗೆ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನೀವಿದ್ರೆ ನಾನು, ಸೊ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು. ಸೊ ಅದರಿಂದ ಆ್ಯಂಡ್ ಆ ಸಾಂಗು ಅಷ್ಟೇ, ಯಾರಿಗಾದ್ರೂ ಹರ್ಟು, ನೋವು, ತೊಂದರೆ ಯಾರಿಗಾದ್ರೂ ಹಂಗೆ ಆಗಿದ್ದಲ್ಲಿ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಓಕೆ, ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಮತ್ತೆ ತಿರ್ಗಾ ದೇಶಾದ್ಯಂತ ರಿಲೀಸ್ ಮಾಡ್ತೀನಿ, ಮತ್ತೆ ಬರೀತೀನಿ ಅದನ್ನು ಬೇರೆ ಬರೆದು ಮತ್ತೆ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ ನನಗೆ ಆ ಥರದ್ದು ಉದ್ದೇಶನೂ ಬೇಡ. ನನಗೆ ಅದೇನು ಅರ್ಥ ಆಗಿದೆ ನನಗದು ಗೊತ್ತಿಲ್ಲ. ಸೊ ಆ ಹಿಂದಿ ಸಾಂಗು ಬರಿಬೇಕಾದ್ರೂ ಅಷ್ಟೇ ಕೆಲವು ವರ್ಡ್ಸ್ಗಳು ನನಗೆ, ಕೆಲವು ವರ್ಡ್ಸ್ಗಳಾಗುತ್ತೆ, ಸಮ್ ವರ್ಡ್ಸ್ಗಳು ನನಗೆ ಇದಾಗುತ್ತೆ, ಕೆಲವು ಜಾಸ್ತಿ ವರ್ಡ್ಸ್ಗಳು ನಂಗೆ ಗೊತ್ತಿಲ್ಲ ಹಿಂದಿ. ಬಟ್ ಹಿಂದಿ ಬರೆದಿದ್ದು ನಮ್ಮ ರಕೀಬ್ ಅಲಮೂರ್ ಏಕಾಏಕಿ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಇಲ್ಲ ನನಗೆ ಕನ್ನಡ ಏನಿತ್ತು ಅದನ್ನೇ ಬರೆದಿದ್ದೀನಿ ನಾನು ಅಂತ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸಾಹಿತ್ಯ. ಕೆಲವು ವರ್ಡ್ಸ್ಗಳು ಅವ್ರು ಯಾರ್ಯಾರಿಗೆ ಅರ್ಥ ಆಯ್ತು ಗೊತ್ತಿಲ್ಲ, ಬಟ್ ಹಿಂದಿ ನನಗೆ ಅರ್ಥ ಆಗಲಿಲ್ಲ ಅದು. ಸೊ ಬಟ್ ಕೆಲವು ಲ್ಯಾಂಗ್ವೇಜ್ ನನಗೆ ಪ್ರಾಬ್ಲಮ್, ಅದು ಎಲ್ಲರಿಗೂ ಗೊತ್ತೇ ಇದೆ. ಏನಿವೆ ಪಾಪ ರಕೀಬ್ ಅಲಮೂರು ಪಾಪ ಕಾಂಟ್ರವರ್ಸಿ ಆಯಿತು, ಆ ದೃಷ್ಟಿಯಿಂದ ಅವರು ಆ ಥರ ಹೇಳಿದ್ದಾರೆ. ಎನಿವೆ, ಸೊ ಈಸ್ ಮೈ ರೈಟರ್ ಆ್ಯಂಡ್ ಎಲ್ಲ ಸಾಂಗ್ ಅವರೇ ಬರೆದಿರೋದು. ಶಿವ ಸೆಟ್ ಆಗಲ್ಲ ಆ್ಯಂಡ್ ಆಲ್ ಸಾಂಗ್ಸ್, ನುಗ್ಗೆ ಹೊಡಿ, ಕಮಾನ್ ಕಾಳಿ, ಎಲ್ಲ ಸಾಂಗ್ ಅವರೇ ಬರೆದಿರೋದು. ಆ್ಯಂಡ್
ಸೊ ಅದು ಪಾಪ ಅವರು ಸಂಜಾಯಿಸ್ಕೊಳ್ಳಲಿಲ್ಲ ಆ್ಯಂಡ್ ಇಟ್ಸ್ ಓಕೆ. ಸೊ ಅವರು ನನ್ನ ಇದ್ರ ಮೇಲೆ ಹಾಕಿದ್ರು. ಎನಿವೆ, ಸೊ ನಾನು ಒಪ್ಕೋತೀನಿ, ಆಯ್ತು ಅಂತ ನಾನು ಅದನ್ನ ಅಗ್ರಿ ಮಾಡ್ತೀನಿ. ಯಾಕೆಂದ್ರೆ ಅವರು ಎಲ್ಲೋ ಭಯದಿಂದ ಎದ್ರಕೊಂಡು, ಭಯದಿಂದ ತುಂಬಾ ಇದರಿಂದ ಅಯ್ಯೋ ನಾನು ಈ ತರ ಹಿಂಗಾಗ್ತಿದೆ ನನಗೆ ಅಂತ ಎದ್ರಕೊಂಡು ಅವರು ಪ್ರೊಡಕ್ಷನ್ ಮೇಲಾಗ್ಲಿ, ಪ್ರೇಮ್ ಮೇಲಾಗ್ಲಿ, ಸೊ ಸಿನಿಮಾ ಮೇಲಾಗ್ಲಿ ಹಾಕಿದ್ದಾರೆ. ಸೊ ಎನಿವೆ, ಸೊ ನೋ ಪ್ರಾಬ್ಲಮ್. ಅಂಡ್ ನೂರ ಅಷ್ಟೇ, ನೂರವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬಾ ತಪ್ಪದು. ಯಾಕಂದ್ರೆ ಯಾವುದೇ ಕಲಾವಿದ ಆಗ್ಲಿ, ಯಾರೇ ಆಗ್ಲಿ, ಒಂದು ಸರಿ ಸಿನಿಮಾ ಮಾಡ್ಬೇಕಾದ್ರೆ, ಒಂದ್ಸರಿ ಕಮಿಟ್ ಮಾಡಾಕ್ಬೇಕಾರೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ. ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗ್ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದ್ರೆ? ಒಂದೇ ಬರುತ್ತೆ ಅಲ್ವಾ. ಸೊ ಯಾಕಂಗ್ ಮಾತಾಡೋದು ಅಂತ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರಿಗೆ ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ನೂರ ಮಾತಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬಾ ಖುಷಿ ಆಯ್ತು, ಪ್ರೇಮ ಒಟ್ಟಕ್ಕೆ ಕೆಲಸ ಮಾಡಿ, ಅದು ತುಂಬಾ ಅದ್ಭುತವಾದ ಸಾಂಗ್ ಅಂತೆಲ್ಲ ಹೇಳಿದ್ರು. ಸೊ ಎನಿವೆ, ಅವ್ರಿಗೆ ಈ ತರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು, ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಸೊ ಎನಿವೆ, ಅದರಿಂದ ನನಗೇನು ಹರ್ಟ್ ಆಗಿಲ್ಲ. ಎನಿವೆ, ಅವ್ರ ಪಾಪ ಚೆನ್ನಾಗಿರ್ಲಿ. ಅಂಡ್ ಸೊ ಈ ಸಾಂಗ್ನ ನಾನು ಮತ್ತೆ ರೀರೈಟ್ ಮಾಡಿ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಗೆ ಯಾರಿಗೂ ಹರ್ಟ್ ಆಗ್ದಂಗೆ, ಸೊ ಮತ್ತೆ ಇದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ. ಅಂಡ್ ಯಾರಿಗಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ, ಸೊ ಯಾರಿಗಾದ್ರೂ ನನ್ನಿಂದ ನಿಮ್ಗೆ ತೊಂದರೆ ಆಗಿದ್ರೆ, ನನ್ನಿಂದ ನಿಮ್ಗೆ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ. ನನ್ನ ಕಡೆಯಿಂದ, ನನ್ನ KD ಟೀಮ್ ಕಡೆಯಿಂದ ಹಾಗೂ KVN ಪ್ರೊಡಕ್ಷನ್ ಕಡೆಯಿಂದನೂ ನಾನು ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ಅಂಡ್ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಅಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಚೆನ್ನಾಗಿರಿ, ಖುಷಿಯಿಂದಿರಿ. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.